ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಇಂದು ವಿಜಯಪುರ ಜಿಲ್ಲೆಯ ದೇವರಪೀರಿಗೆ ತಾಲೂಕಿನ ಜಾಲವಾದ ಸರಹದ್ದಿನಲ್ಲಿ ಬಿಜಾಪುರ ಅರಿಜಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಯ ಒಂದು ವಿದ್ಯುತ್ ಸ್ಥಾವರ ಘಟಕದ ಎದುರುಗಡೆ ನಿರಂತರವಾಗಿ ಇವತ್ತು 3ನೇ ದಿನ ಹೋರಾಟವನ್ನು ಮುಂದುವರಿತಾ ಇದೆ. ಈ ಹೋರಾಟದ ಪ್ರಮುಖ ಬೇಡಿಕೆ ಏನು ಅಂತಂದರೆ, ಇವತ್ತು ಕರ್ನಾಟಕ ಸರ್ಕಾರನೇ UKP ಹಂತದಲ್ಲಿ ಒಣ ಬೇಸಾಯಕ್ಕೆ 30 ಲಕ್ಷ ಮತ್ತು ನೀರಾವರಿಗೆ 40 ಲಕ್ಷ ರೂಪಾಯಿ ಅಂತ ಸರ್ಕಾರನೇ ನಿಗದಿ ಮಾಡಿದೆ, ಒನ್ ಟೈಮ್ ಸೆಟಲ್ಮೆಂಟ್. ಆದರೆ ಇಲ್ಲಿ ಯಾವ ಥರ ವ್ಯವಸ್ಥಿತವಾಗಿ ಒಂದು ಜಾಲ ರೈತರಿಗೆ ವಂಚನೆ ಮಾಡಿ ಅವರನ್ನು ಶೋಷಣೆ ಒಳಗೆ ಮಾಡಿದೆ. ಇವತ್ತು 15 ಲಕ್ಷದಿಂದ 28 ಲಕ್ಷದ ರೂಪಾಯಿವರೆಗೂ ಅವರಿಗೆ ಹೆದರಿಸಿ ಬೆದರಿಸಿ ಸುಳ್ಳು ಆಮಿಷಗಳನ್ನು ಒಡ್ಡಿ ಅವರಿಗೆ ಭಯ ಸೃಷ್ಟಿ ಮಾಡಿ ಜಮೀನುಗಳನ್ನು ಖರೀದಿ ಮಾಡಿದ್ದಾರೆ. ಮತ್ತು ಖರೀದಿ ಮಾಡಬೇಕಾದ್ರೆ ಖರೀದಿಯ ಪ್ರೊಸೆಸ್ ಏನಪ್ಪ ಅಂದ್ರೆ, ಆ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರನ್ನು ಒಪ್ಪಿಗೆ ತಗೊಂಡು ಸಹಿ ತಗೊಂಡು ಖರೀದಿ ಮಾಡ್ಕೋಬೇಕು. ಆದರೆ ಇಲ್ಲಿ ಯಾರು ಉತಾರಿಯಲ್ಲಿ RTCಯಲ್ಲಿ ಹೆಸರು ಇದೆಯಲ್ಲ, ಆ ಮಾಲಕನ ಒಪ್ಪಂದ ಸಹಿ ತಗೊಂಡಿದ್ದಾರೆ. ಕೆಲವೊಂದು ಕಡೆ ಅವ್ರ ಮನೆ ಕುಟುಂಬದವರು ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರ್ದು ಸಹಿ ತಗೊಳ್ಳದೇನೆ ಖರೀದಿ ಮಾಡ್ಕೊಂಡಿದ್ದಾರೆ ಮತ್ತು UFAR ಮಾಡಿದ್ದಾರೆ ಸಹಿ ಇಲ್ದೇನೆ. ಇವೆಲ್ಲ ಏನಪ್ಪ ಅಂದರೆ ಕಾನೂನು ಬಾಹಿರವಾಗಿ ಇದು ವ್ಯವಸ್ಥಿತವಾಗಿ ತಾಲೂಕು ಆಡಳಿತ ಆಗಿರ್ಬೋದು, ಇನ್ನು ಬೇರೆ ಬೇರೆ ಇಲಾಖೆಗಳು ಶಾಮೀಲಾಗಿ ರೈತರನ್ನು ಒಂದು ಪ್ರೀ ಪ್ಲ್ಯಾನ್ಡ್ ಒಂದು ಅನ್ಯಾಯ ಮೋಸ ಮಾಡಿದ್ದಾರೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಮುಂದಿನ ಹೋರಾಟ ಹೇಗಂತಂದ್ರೆ, ನಮಗೆ ಈ ಸರ್ಕಾರ ಏನು ನಿಗದಿ ಮಾಡಿದೆಲ್ಲ 30 ಲಕ್ಷ ರೂಪಾಯಿ ಒಣ ಬೇಸಾಯ ಮತ್ತು ನೀರಾವರಿಗೆ 40 ಲಕ್ಷ ರೂಪಾಯಿ, ಕೆಲವೊಂದು ಇಲ್ಲಿ ನೀರಾವರಿ ಇರುವಂಥ ಭೂಮಿಗಳು ಒಂದು 3-4 ಇದಾವೆ, ಅವುಗಳಿಗೆ ಕೇವಲ 28 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇದು ಎಲ್ಲವನ್ನ ಅಲ್ಲಗಳೆದು ನಾವು 40 ಲಕ್ಷ ರೂಪಾಯಿಯನ್ನು ಪ್ರತಿ ಎಕರೆಗೆ ಬೇಡಿಕೆ ಇಟ್ಟಿದ್ದೀವಿ. ಅದರ ಪ್ರಕಾರ ಅವರು ಒಪ್ಪಿದ್ರೆ ಇದು ಹೋರಾಟ ಏನಪ್ಪ ಮುಂದುವರಿತದೆ. ನಾವು ಹಿಂದಕ್ಕೆ ತಗೋತೀವಿ ಮುಂದುವರಿಯೋದನ್ನ. ಇಲ್ಲ ಅಂತಂದರೆ ನಾವು ನಿರಂತರವಾಗಿ ತಿಂಗಳಲ್ಲ 6 ತಿಂಗಳು ಹೋದ್ರೂ ಈ ಹೋರಾಟ ಮುಂದುವರಿದೆ. ಈಗಾಗಲೇ ನಾವು ಆಲ್ರೆಡಿ ಏನಪ್ಪ ಅಂದ್ರೆ ಒಳಗಡೆ ಈ ನಡೆಯುವಂಥ ಕಾಮಗಾರಿಗಳನ್ನು ನಾವು ಮಾನ್ಯ ತಾಲೂಕು ತಹಸೀಲ್ದಾರ್ ಅವರ ಗಮನಕ್ಕೆ ತಂದೀವಿ, ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಎಲ್ಲ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಸ್ಥಗಿತಗೊಳಿಸೈತಿ. ಇದು ನಮ್ಮ ಬೇಡಿಕೆ ಇತ್ಯರ್ಥ ಆಗುವವರೆಗೂ ಹೋರಾಟ ನಿರಂತರವಾಗಿ ಮುಂದುವರಿತದೆ ಅನ್ನೋ ಮಾತನ್ನು ಈ ಮಾಧ್ಯಮದ ಮೂಲಕ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷರು ಶಂಕರಗೌಡ ಹಿರೇಗೌಡ, ಜೈ ಜವಾನ್ ಜೈ ಕಿಸಾನ್. ನನ್ನ ಹೆಸರು ಶಿವರಾಜ್ ನೇರ್ಲಿಗಿರಿ. ಮತ್ತು ನಮ್ಮ ಹೊಲ ಇಲ್ಲಿ ಜಮೀನು ಖರೀದಿ ಮಾಡ್ಯಾರಿ KBಗಿರಿ. ಮತ್ತು ರೀ ಇಲ್ಲಿ ಒಬ್ರಿಗೊಂದು ರೇಟ್ ಮಾಡ್ಯಾರಿ, ಅನ್ಯಾಯ ಮಾಡ್ಯಾರಿ ಕಂಪ್ನಿಯವರು. ಮತ್ತು ಇಲ್ಲಿ ದಲ್ಲಾಳಿಗರು ಕೂಡಿ ಈ ರೀತಿ ಇದನ್ನು ಕೆಲಸ ಮಾಡ್ಯಾರಿ. ಮತ್ತು ಒಬ್ಬರಿಗೆ 16 ಲಕ್ಷ, ಒಬ್ಬರಿಗೆ 18 ಲಕ್ಷ, ಒಬ್ಬರಿಗೆ 20 ಲಕ್ಷ ಹಿಂಗೆ ಮಾಡ್ಯಾರಿ. ಒಟ್ಟು ಹೈಯೆಸ್ಟ್ ರೇಟ್ ಇಲ್ಲಿ 30 ಲಕ್ಷ ತನಕ ಮಾಡ್ಯಾರಿ ಅವರು. ಅಂದ್ರೆ ಇದು ಇಲ್ಲಿ ಕೆಲಸ ಹೆಂಗೆ ಮಾಡಕತ್ತಾರಂದ್ರೆ ರೀ, ಏಜೆಂಟ್ಗಳು ಯಾರೇ ಇದ್ರು ಏಜೆಂಟ್ಗಳು ದೋಸ್ತರು ಪಿಸ್ತರು ಇರ್ತಾರಲ್ಲ ರೀ, ಅಂಥವ್ರು ಕೆಲಸಕ್ಕೆ ತೋತಾರೆ. ಇಲ್ಲೊಂದಿಬ್ಬರು ಏಜೆಂಟ್ಗಳು ಅದ ರೀ, ಸಿರ್ಸಾಲ್ ಕರ್ಕಬ್ಬಿರಿ ಮತ್ತು ಗೂಳಿ ವಿಶಾಲ್ ಅಂತೇಳಿ ಬ್ರದ ರೀ. ವಾರವಾರ್ದು ಒಬ್ಬ ಅದಾನ ರೀ, ಚಾಯಾಗ ಅಂತೇಳಿ ಒಬ್ಬರು ಅಣ್ಣಾರದ ರೀ. ಅವರು ನಮ್ಮ ಮನೆಗೆ ಬಂದಿದ್ರಿ. ಮತ್ತು ನಮ್ಮ ಅವ್ವರಿಗೆ ಅದೆಲ್ಲ ನಿಮ್ಮ ಮಗನ ಕೆಲ್ಸಕ್ಕೆ ಹಚ್ತೀನಿ ಹಿಂಗೆ ಅಂತೇಳಿ ಹಿಂಗೆ ಮೋಸ ಮಾಡ್ಕೇಸಿಂದ್ರೆ ಜಮೀನು ತೊಂದಾರಿ. ಈಗ ಕೇಳಕ್ಕೆ ಬಂದ ಕಡೆ ಕೆಲಸ ನಾವು ಕೊಡಲ್ಲ, ನಿಮ್ಮ ಕಂಪ್ನಿ ಬೇರೆದು ಐತದು ಅಂತೇಳಿ ಇಲ್ಲಿ ಹೇಳ್ತಾರೆ ಇವ್ರಿ. ಇಲ್ಲಿ ಕೆಲ್ಸಕ್ಕೆ ಬಂದಗಡೆ ರೀ. ನಿಮ್ದು ಎಷ್ಟು ಎಕರೆ ಅದು ಹೊಲ? ನಂದು ಒಟ್ಟು ಟೋಟಲ್ ನಮ್ಮ ಕಾಕಾರದ್ದು ಕೂಡಿ 8 ಎಕರೆ ಅದ್ರಿ. ಅದ್ರಾಗ ನನಗೆ 2 ಎಕರೆ ಬಂದೈತೆ ರೀ. ಎಷ್ಟು ಕೊಡಿದಾರೆ ದುಡ್ಡು ನಿಮಗೆ? ನಮಗೆ 2 ಎಕರೆಗೆ 31 ಲಕ್ಷ ಕೊಟ್ಟಾರಿ. ಇನ್ನು ಕಂಪ್ನಿ ಚಾಲು ಆಗೋಕೆ ದುಡ್ಡು ಕೊಡ್ತೇವೆ ಅಂತೇಳಿ ಹೇಳಿಕಿಸಂದ್ರೆ ನಮ್ಮ ಮನೆಯವ್ರಿಗೆ ಹಿರಿಯರಿಗೆ ಮೈಂಡ್ ವಾಶ್ ಮಾಡ್ಯಾರಿ. ಮಾಡಿಕಿಸಂದ್ರೆ ಈ ಕಂಪ್ನಿ ಚಾಲು ಆಗೋಕೆ ದುಡ್ಡು ಕೇಳತ್ಗಳು ದುಡ್ಡು ಕೊಡ್ತಾ ಇಲ್ರಿ. ಈಗಿದ್ರಂತೆ ಅದರ ದೇಶದಿಂದ ನಾವು ಹೊಲ್ದಾಗ ಕೆಲಸ ಬಂದ್ ಮಾಡೇವ್ರಿ. ಬಂದ್ ಮಾಡಿದಶಿಂದ 7 ಲಕ್ಷ ಕೊಡ್ತೇವೆ, 8 ಲಕ್ಷ ಕೊಡ್ತೇವೆ ಅಂತ ರಂಬಸ್ಲಾಕ್ ಬರಾಕತ್ತಾರೆ ಈಗ ರೀ. ಇವಾಗ ನೀವು ಎಷ್ಟಾದ್ರೂ ಕೊಡ್ತೀರಿ? ನಾವು ಈ ಸದ್ 40 ಲಕ್ಷ ರೂಪಾಯಿ ಎಕರೆ ಆದ್ರೆ ಮಾತ್ರ ಕೊಡ್ತೇವೆ ರೀ. ಇರ್ಲಿಕ್ಕಂದ್ರೆ ಅವ್ರು ಕೊಟ್ಟಿರೋ ರೊಕ್ಕ ಅವ್ರಿಗೆ ರಿಟರ್ನ್ ಮಾಡ್ತೇವ್ರಿ. ನಾವು ರಿಟರ್ನ್ ಮಾಡಿ ನಮ್ಮ ಜಮೀನು ನಮ್ಗೆ ಕೊಟ್ರೆ ಸಾಕ್ರಿ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಭ್ರಷ್ಟ ಅರಿಜಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಅರಿಜಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ ಧಿಕ್ಕಾರ, ಧಿಕ್ಕಾರ. ರೈತರಿಗೆ ಮೋಸ ಮಾಡಿದಂತ ಅರಿಜಡ್ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪನಿಗೆ ಧಿಕ್ಕಾರ, ಧಿಕ್ಕಾರ.